ಅಭ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ಛ್ರೇಯಾಯೇತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ನಮಸ್ಕಾರ. ಈಗ ಆತ್ಮ ಬೇರೆ ಮತ್ತು ದೇಹ ಬೇರೆ, ಆತ್ಮ ಸಾಕ್ಷಾತ್ಕಾರದ ಬಗ್ಗೆ, ಆಮೇಲೆ ಈ ಕರ್ಮಯೋಗದ ಬಗ್ಗೆ, ಅಂದರೆ ಕೆಲಸ ಮಾಡೋದ್ರಿಂದ ಬರುವ ಜ್ಞಾನದ ಬಗ್ಗೆ, ಜ್ಞಾನ ಯೋಗದ ಬಗ್ಗೆ ಎಲ್ಲ ಹೇಳಿದ ನಂತರ ಇಷ್ಟೊತ್ತಿಗೆ ನಿಮಗೆಲ್ಲ ಒಂದು ಡೌಟ್ ಬಂದಿರ್ಬೋದಲ್ಲ, ಇಷ್ಟೆಲ್ಲ ಹೇಳಿಬಿಟ್ಟು ಕೂಡ ಅರ್ಜುನ ಓಕೆ ಗುರು ಯುದ್ಧ ಮಾಡ್ತೀನಿ ಅಂತ ಇನ್ನೂ ಶುರು ಮಾಡಿಲ್ವಲ್ಲ, ಅಥವಾ ಅವನಿಗಿನ್ನ ಸಮಾಧಾನ ಆಗಿಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಲ್ಲ. ಅರ್ಜುನ ಎಷ್ಟು ದೊಡ್ಡ ವಾರಿಯರೋ ಅದೇ ರೀತಿಯಲ್ಲಿ ಅವನಿಗೆ ಎಲ್ಲ ವಿಷಯವನ್ನ ಕಲಿಯೋದಕ್ಕೆ ಕುತೂಹಲನೂ ಇತ್ತು. ಇದರಿಂದಾಗಿ ಅವನು ಈ ವಿಷಯದ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಾಕ್ಷಾತ್ ಭಗವಾನ್ ಹತ್ರನೇ ಕೇಳೋದಕ್ಕೆ ಶುರು ಮಾಡಿದ್ದಾನೆ. ಈಗ ಅವನ ಮುಂದಿನ ಸಂದೇಹ ಶುರು ಆಗತ್ತೆ. ಏನಂತೀರಾ ಹೇಳಿ. ಭಗವಂತನೇ, ನನಗೆ ಒಂದು ವಿಷಯ ಇನ್ನೂ ಅರ್ಥ ಆಗಿಲ್ಲ. ಈ ಕರ್ಮಗಳನ್ನೆಲ್ಲ ತ್ಯಾಗ ಮಾಡು ಅಂತ ಒಂದು ಕಡೆ ಹೇಳಿದೆ, ಮತ್ತೊಂದು ಕಡೆ ಈ ಕರ್ಮವನ್ನು ಪಾಲಿಸ್ಕೊಂಡು ಕರ್ಮಯೋಗವನ್ನು ಸಾಗಿಸು, ಅದರಿಂದ ನಿನಗೆ ಜ್ಞಾನ ಬರುತ್ತೆ ಅಂತಲೂ ಹೇಳಿದೆ. ಮತ್ತೊಂದು ಕಡೆ ಈ ಕರ್ಮಯೋಗ ಮತ್ತು ಜ್ಞಾನಯೋಗದ ಮಧ್ಯೆ ಕರ್ಮಯೋಗ ತುಂಬ ಮೇಲು ಅಂತಲೂ ಹೇಳಿದೆ. ನನಗೆ ಈ ಎರಡರಲ್ಲಿ ಯಾವುದು ನನ್ನ ಜೀವನಕ್ಕೆ ಅಳವಡಿಸ್ಕೊಂಡು ನಾನು ಮುಂದುವರಿಸ್ಬೇಕು ಅಂತ ದಯವಿಟ್ಟು ನನಗೆ ಹೇಳ್ತೀಯಾ? ಯಾಕಂದರೆ ಒಂದು ಸತಿಗೆ ನಾನು ಇದನ್ನು ಡಿಸೈಡ್ ಮಾಡಿಬಿಡೋಣ ಅಂತಿದ್ದೀನಿ ಅಂತ ಅರ್ಜುನ ಹೇಳ್ತಾನೆ.